ನಾವು ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸುದ್ದಿಯಲ್ಲಿರ್ತಕ್ಕಂಥ ಕೆಲವು ಕರೆಂಟ್ ಅಫೇರ್ಸ್ ಬೇಸ್ಡ್ ಪೊಲಿಟಿ MCQಗಳನ್ನು ನೋಡೋಣ. ಮುಂದೆ ಬರ್ತಕ್ಕಂಥ KA ಎಕ್ಸಾಮ್ ಮತ್ತು KPSC ಎಕ್ಸಾಮ್ಸ್ ತುಂಬ ಕಠಿಣವಾದಂಥ ಕ್ವಶನ್ಗಳನ್ನು ತೆಗಿತಿದ್ದಾರೆ ಇವಾಗ. ಸೊ ಅದನ್ನು ಬೇಸ್ ಇಟ್ಕೊಂಡು ಅದೇ ರೀತಿಯ ನಾವು ಕ್ವಶನ್ನ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಸೊ ಫಸ್ಟ್ ಒನ್, ಕ್ವಶನ್ ನಂಬರ್ 1 ಈಸ್: ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಯೋಜನೆ ಅಸಂವಿಧಾನಿಕ ಎಂದು ಆದೇಶಿಸಿತು. ಇದು ಸಂವಿಧಾನದ ಯಾವ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ತಿಳಿಸಿದೆ? ಚುನಾವಣಾ ಬಾಂಡ್ಗಳ ಯೋಜನೆ, ಇದನ್ನು ಅಸಂವಿಧಾನಿಕ ಅಂತ ಹೇಳ್ತೀವಿ. ಯಾವುದು? ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತಿದ್ದು. ಸೊ ಯಾವುದು ಇದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದೆ? ಯಾವ ಮೂಲಭೂತ ಹಕ್ಕನ್ನು ಇದು ಉಲ್ಲಂಘಿಸಿದೆ ಅಂತ. ವಿಧಿ 14 ಸಮಾನತೆ ಹಕ್ಕು, ವಿಧಿ 19 ಸಬ್ಕ್ಲಾಸ್ 1A ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ವಿಧಿ 21 ಜೀವಿಸುವ ಹಕ್ಕು, ವಿಧಿ 25 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸೊ ಯಾವುದು ಅಂದರೆ 19 ಆಪ್ಷನ್ ಬಿ 19 ಸಬ್ಕ್ಲಾಸ್ 1A ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ನೋಡಿ ಆಪ್ಷನ್ ಬಿ 19(1) ಸಬ್ಕ್ಲಾಸ್ ಎ ಮಾಹಿತಿ ಹಕ್ಕು ಆರ್ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದಕ್ಕೆ ರಿಲೇಟೆಡ್ ಆಗಿ ಸಮ್ GK ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ. 5 ನ್ಯಾಯಾಧೀಶರ ಸಂವಿಧಾನ ಪೀಠವು ಅನಾಮಧೇಯ ಹಣಕಾಸು ಒದಗಿಸುವ ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸಿತು. ರಾಜಕೀಯ ಪಕ್ಷಗಳಿಗೆ ಯಾರು ಧನ ಸಹಾಯ ಮಾಡುತ್ತಿದ್ದಾರೆ ಎಂದು ತಿಳಿಯುವ ಹಕ್ಕು ಮತದಾರರಿಗೆ ಇದೆ. ಇದು ವಿಧಿ 19 ಸಬ್ಕ್ಲಾಸ್ 1A ಅಡಿಯಲ್ಲಿ ಬರುತ್ತದೆ. ಆಯಿತಾ? ರಾಜಕೀಯ ಪಕ್ಷಗಳಿಗೆ ಯಾರು ಧನ ಸಹಾಯ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಮತದಾರರಿಗೆ ಹಕ್ಕಿದೆ ಅಂತಕ್ಕಂಥದ್ದು. ಅದನ್ನು 19(1) ಸಬ್ಕ್ಲಾಸ್ A ಅಡಿಯಲ್ಲಿ ಬರುತ್ತದೆ. ಕಂಪನಿಗಳು ತಮ್ಮ ಲಾಭದ ಮಿತಿ ಇಲ್ಲದೆ ರಾಜಕೀಯ ದೇಣಿಗೆ ನೀಡಲು ಅವಕಾಶ ಕಲ್ಪಿಸಿದ್ದ ಕಂಪನಿಗಳ ಕಾಯ್ದೆ ತಿದ್ದುಪಡಿಯನ್ನು ರದ್ದುಗೊಳಿಸಲಾಯಿತು. ಈ ತೀರ್ಪು ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಕಪ್ಪು ಹಣ ನಿಯಂತ್ರಣಕ್ಕೆ ಪ್ರಮುಖ ಮೈಲಿಗಲ್ಲಾಗಿದೆ. ರೀಸೆಂಟಾಗಿ SBI ಎಲೆಕ್ಟ್ರಲ್ ಬಾಂಡ್ನ ಬ್ಯಾನ್ ಮಾಡಿದ್ರಲ್ಲ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಈ ಕ್ವಶನ್ ಕೇಳುವಂಥ ಸಾಧ್ಯತೆ ತುಂಬ ಇದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್: 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ನಾರಿ ಶಕ್ತಿ ವಂದನ್ ಅಧಿನಿಯಂಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಪ್ಷನ್ ಎ: ಇದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿ ನೀಡುತ್ತದೆ. ಆಪ್ಷನ್ ಬಿ: ಇದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗಳಿಗೂ ಅನ್ವಯಿಸುತ್ತದೆ. ಆಪ್ಷನ್ ಸಿ: ಈ ಮೀಸಲಾತಿ ಕಾಯ್ದೆ ಜಾರಿಗೆ ಬಂದ ತಕ್ಷಣದ ಚುನಾವಣೆಯಿಂದ ಅನ್ವಯಿಸುತ್ತದೆ. ಡಿ: ಮೇಲಿನ ಎಲ್ಲ ಹೇಳಿಕೆಗಳು ಸರಿ. ನೋಡಿ ಯಾವ್ದು ಸರಿ ಅಂದರೆ ಇಲ್ಲಿ ಆಪ್ಷನ್ ಎ: ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ಒದಗಿಸುತ್ತೆ. ಈ ಕಾಯ್ದೆಯು ಲೋಕಸಭೆ, ರಾಜ್ಯ ಶಾಸನಸಭೆಗಳು ಮತ್ತು ದೆಹಲಿ ಅಸೆಂಬ್ಲಿಯಲ್ಲಿ ಮಹಿಳೆಯರಿಗೆ 33% ಅಂದರೆ 1/3 ಸೀಟುಗಳನ್ನು ಮೀಸಲಿಡುತ್ತದೆ. ಈಗ ಯಾವ ಥರ ನಾವು SC/ST ಅವರಿಗೆಲ್ಲ ಕೆಲವೊಂದು ಸೀಟ್ಗಳನ್ನ ರಿಸರ್ವ್ ಇಡ್ತೀವೋ, ಅದೇ ರೀತಿ ಇಲ್ಲಿ ಕೂಡ ಲೋಕಸಭೆಯಲ್ಲಿ ಮಹಿಳೆಯರು ಇಂತಿಷ್ಟು ಪರ್ಸೆಂಟ್ ಇರಲೇಬೇಕು ಅಂದರೆ 33%. ರೀಸೆಂಟಾಗಿ ಈ ಕಾಯ್ದೆ ಏನು ಅಧಿನಿಯಮ ಐತಲ್ಲ, ಅದು ಈ ಮಸೂದೆ ಪಾಸ್ ಆಗಲಿಲ್ಲ, ಇದು ರದ್ದಾಯಿತು, ಅಲ್ಲೇ ಮುಂದೆ ಹೋಗಲಿಲ್ಲ. ಅದಕ್ಕೆ ಇದು ಜಾಸ್ತಿ ನ್ಯೂಸಲ್ಲಿರ್ತಕ್ಕಂಥದ್ದು. ಕಾಯ್ದೆ ಅಂಗೀಕಾರದ ನಂತರ ನಡೆಯುವ ಮೊದಲ ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಬಳಿಕವಷ್ಟೇ ಇದು ಜಾರಿಗೆ ಬರುತ್ತದೆ. ಈಗಾಗಲೇ ಜನಗಣತಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2027ಕ್ಕೆ ಮುಕ್ತಾಯ ಆಗುತ್ತೆ. ಈ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ವಿಧಿ 330A, 332A ಮತ್ತು 239AA ತಿದ್ದುಪಡಿ ತರಲಾಗಿದೆ. ಈ ಮಹಿಳಾ ಮೀಸಲಾತಿಯು ಜಾರಿಗೆ ಬಂದ ದಿನದಿಂದ 15 ವರ್ಷಗಳ ಅವಧಿಗೆ ಚಾಲ್ತಿಯಲ್ಲಿರುತ್ತದೆ.
ಚಾಲ್ತಿಯಲ್ಲಿರ್ತಿತ್ತು, ಬಟ್ ಮಸೂದೆ ಫೇಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 3. ಹೊಸ ಅಪರಾಧ ಕಾನೂನು ಭಾರತೀಯ ನ್ಯಾಯ ಸಂಹಿತೆ BNS ಯಲ್ಲಿ ಬ್ರಿಟಿಷರ ಕಾಲದ ರಾಜದ್ರೋಹ ಸೆಡಿಷನ್ ಕಾನೂನಿನ ಬದಲಿಗೆ ತರಲಾದ ಹೊಸ ನಿಬಂಧನೆ ಯಾವುದು? ಸೆಡಿಷನ್ ಅಂತ ಒಂದು ರಾಜದ್ರೋಹ ಅಂತ ಒಂದು ಕಾನೂನು ಇತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಅದರ ಬದಲು ಯಾವ್ದು ತಗೊಂಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ದೇಶದ್ರೋಹ ಕಾಯ್ದೆ. ಎ ದೇಶದ್ರೋಹ ಕಾಯ್ದೆ. ಬಿ ಭಾರತದ ಸಾರ್ವಭೌಮ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವ ಕೃತ್ಯಗಳು ಸೆಕ್ಷನ್ 152. ಸಿ ಸಾರ್ವಜನಿಕ ಶಾಂತಿಭಂಗ ಕಾಯ್ದೆ. ಡಿ ಆಂತರಿಕ ಭದ್ರತಾ ಕಾಯ್ದೆ. ಆಪ್ಷನ್ ಬಿ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವ ಕೃತ್ಯಗಳು ಸೆಕ್ಷನ್ 152 ಹೊಸದಾಗಿ ಬಂದಿರತಕ್ಕಂಥದ್ದು. ಜುಲೈ 1 ಯಾವುದರ ಬದಲು ದೇಶದ್ರೋಹ ಎಂಬ ಸೆಕ್ಷನ್ನ ತೆಗೆದು ಇದನ್ನು ಹಾಕಿದ್ದಾರೆ 152. ಜುಲೈ 1, 2024ರಿಂದ ಜುಲೈ 1, 2024ರಿಂದ ಹಳೆಯ IPC ಇಂಡಿಯನ್ ಪೀನಲ್ ಕೋಡ್ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ BNS ಜಾರಿಗೆ ಬಂದಿದೆ. IPC ಇಲ್ಲ, ಇವಾಗ ತೆಗೆದುಹಾಕಿದ್ದಾರೆ. ಯಾವಾಗಿಂದ? ಜುಲೈ 1, 2024ರಿಂದ. ಹಳೆಯ IPCಯ ಸೆಕ್ಷನ್ 124A ಅದು ರಾಜದ್ರೋಹ ಅಂತ ಇತ್ತು, ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ, ಸಂಪೂರ್ಣವಾಗಿ ತೆಗೆದುಹಾಕಿದೆ. ಯಾವುದನ್ನ? 124A ತೆಗೆದುಹಾಕಿ 152 ತಂದಿದೆ. ಹೊಸ ಸೆಕ್ಷನ್ 152 ಅಡಿಯಲ್ಲಿ ಸಶಸ್ತ್ರ ದಂಗೆ ಪ್ರತ್ಯೇಕವಾದಿ ಚಟುವಟಿಕೆಗಳನ್ನು ಗಂಭೀರ ಅಪರಾಧ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ಸಶಸ್ತ್ರ ದಂಗೆ ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ಗಂಭೀರ ಅಪರಾಧ ಎಂದು ಪರಿಗಣಿಸಲಾಗಿದೆ. ಯಾವ ಸೆಕ್ಷನ್ ಪ್ರಕಾರ? 152ನೇ ಸೆಕ್ಷನ್ ಪ್ರಕಾರ. ಹಳೆಯ ಕಾನೂನು ಬ್ರಿಟಿಷರ ಕಾಲದ್ದಾಗಿದ್ದು ಸರ್ಕಾರದ ವಿರೋಧವನ್ನು ಹತ್ತಿಕ್ಕಲು ಬಳಕೆಯಾಗುತ್ತಿತ್ತು. ಹೊಸ ನಿಯಮ ದೇಶದ ಭದ್ರತೆಯನ್ನು ಕಾಯುತ್ತದೆ. ಹೊಸ ನಿಯಮ ತಂದಿದ್ದು ಬೆಸ್ಟ್ ಆಗಿದೆ ಅಂತಕ್ಕಂಥದ್ದು. ಇದು ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೆ ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ OBC ಮೀಸಲಾತಿ ಪ್ರಮಾಣ ನಿಗದಿಪಡಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿದ ಟ್ರಿಪಲ್ ಟೆಸ್ಟ್ ಜಾರಿಗೆ ತಂದ ಆಯೋಗ ಯಾವುದು? ಟ್ರಿಪಲ್ ಟೆಸ್ಟ್. ಆಪ್ಷನ್ ಎ ಜಸ್ಟಿಸ್ ಭಕ್ತವತ್ಸಲ ಆಯೋಗ. ಆಪ್ಷನ್ ಬಿ ಕಾಂತರಾಜ್ ಆಯೋಗ. ಆಪ್ಷನ್ ಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ. ಆಪ್ಷನ್ ಡಿ ಚಿನ್ನಪ್ಪ ರೆಡ್ಡಿ ಆಯೋಗ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಜಸ್ಟಿಸ್ ಭಕ್ತವತ್ಸಲ ಆಯೋಗ. ನೋಡಿ ಏನು ಹೇಳುತ್ತೆ ಇದು ಅಂದರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ OBCಗಳಿಗೆ ಅಂದರೆ ಸ್ಥಳೀಯ ಚುನಾವಣೆಗಳು OBCಗಳಿಗೆ ಮೀಸಲಾತಿ ನೀಡಲು ಸುಪ್ರೀಂ ಕೋರ್ಟ್ ಟ್ರಿಪಲ್ ಟೆಸ್ಟ್ ಕಡ್ಡಾಯಗೊಳಿಸಿದೆ. ಟ್ರಿಪಲ್ ಟೆಸ್ಟ್ ಅಡಿಯಲ್ಲಿ ವಿಶೇಷ ಆಯೋಗ ರಚನೆ ಮಾಡಿ ಹಿಂದುಳಿದಿರುವಿಕೆ ಸ್ವರೂಪವನ್ನು ಅಧ್ಯಯನ ಮಾಡುವುದು ಮೊದಲ ಷರತ್ತಾಗಿದೆ. ಹಿಂದುಳಿದಿರುವಿಕೆ ಸ್ವರೂಪ ಅಧ್ಯಯನ ಮಾಡುವುದು ಮೊದಲ ಷರತ್ತಾಗಿದೆ. ಕರ್ನಾಟಕ ಸರ್ಕಾರವು ರಚಿಸಿದ ಜಸ್ಟಿಸ್ ಭಕ್ತವತ್ಸಲ ಆಯೋಗ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ ವರದಿಯನ್ನು ಸಲ್ಲಿಸಿತ್ತು. ಈ ಆಯೋಗ 33% ಮೀಸಲಾತಿ ನೀಡಬೇಕಂತ ಕರ್ನಾಟಕ ರಾಜ್ಯಕ್ಕೆ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣವು 50% ಮೀರುವಂತಿಲ್ಲ. ಯಾವುದೇ ಸಂದರ್ಭದಲ್ಲೂ 50% ಮೀರುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಿತಿ ಹೇರಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಯಾವ ವಿಧಿಯ ಅಡಿಯಲ್ಲಿ ದೇಶದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾದಾಗ ರಾಷ್ಟ್ರಪತಿಗಳು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ವಿಧಿ 356 ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು. 360 ಹಣಕಾಸು ತುರ್ತು ಪರಿಸ್ಥಿತಿ. ವಿಧಿ 365 ಕೇಂದ್ರ ನಿರ್ದೇಶನಗಳ ಉಲ್ಲಂಘನೆ. ಇದಕ್ಕೆ ಆನ್ಸರ್ ಆಪ್ಷನಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಆಪ್ಷನ್ ಸಿ 360. ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿ.
ಭಾರತದ ಆರ್ಥಿಕ ಸ್ಥಿರತೆ ಅಥವಾ ಸಾಲದ ನಂಬಿಕೆಗೆ ಧಕ್ಕೆಯಾದಾಗ ವಿಧಿ 360ರನ್ವಯ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಿಸಬಹುದು. ವಿಶೇಷವೆಂದರೆ ಭಾರತದ ಇತಿಹಾಸದಲ್ಲಿ ಇದುವರೆಗೂ ಒಮ್ಮೆಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ಖುಷಿ ವಿಚಾರ. ಆಮೇಲೆ ಈ ಅವಧಿಯಲ್ಲಿ ರಾಷ್ಟ್ರಪತಿಗಳು ಸರ್ಕಾರಿ ನೌಕರರ ಮತ್ತು ಉನ್ನತ ನ್ಯಾಯಾಧೀಶರ ವೇತನ ಕಡಿತಗೊಳಿಸಲು ಆದೇಶಿಸಬಹುದು. ಅವರಿಗೆ ಅಧಿಕಾರ ಇರುತ್ತೆ. ಯಾರ್ದು? ಸರ್ಕಾರಿ ನೌಕರರು ಮತ್ತು ಉನ್ನತ ನ್ಯಾಯಾಧೀಶರ ವೇತನವನ್ನು ಕಡಿತಗೊಳಿಸುವ ಅಧಿಕಾರ ಇರುತ್ತದೆ. ಯಾರಿಗೆ? ರಾಷ್ಟ್ರಪತಿಗೆ. ಇನ್ ಕೇಸ್ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿ ಆದರೆ. ಸಂವಿಧಾನದ ಭಾಗ 18 ರಾಷ್ಟ್ರೀಯ, ರಾಜ್ಯ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿಗಳನ್ನು ವಿವರಿಸುತ್ತದೆ. ಯಾವ ಭಾಗದಲ್ಲಿ ಬರುತ್ತೆ ಇದು? ಸಂವಿಧಾನದ ಭಾಗ 18 ಹಣಕಾಸು ತುರ್ತು ಪರಿಸ್ಥಿತಿ. ಸೊ ನೆಕ್ಸ್ಟ್, ಯಾವ ವಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಜನಗಣತಿಯ ಮುಕ್ತಾಯದ ನಂತರ ಲೋಕಸಭಾ ಕ್ಷೇತ್ರಗಳ ಹೊಂದಾಣಿಕೆಗೆ ಕ್ಷೇತ್ರ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೊಳಿಸುತ್ತದೆ? ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಜನಗಣತಿಯ ಮುಕ್ತಾಯದ ನಂತರ ಲೋಕಸಭಾ ಕ್ಷೇತ್ರಗಳ ಹೊಂದಾಣಿಕೆಗೆ ಕ್ಷೇತ್ರ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೊಳಿಸುತ್ತದೆ? ಯಾವಾಗಲೂ ಕ್ವಶನ್ನ ಕರೆಕ್ಟಾಗಿ ಓದ್ಕೋಬೇಕು. ಅಲ್ಲ, ಅರ್ಧ 80% ನೀವು ಆನ್ಸರ್ ಮಾಡ್ಬೋದು. ತಪ್ಪು ಓದ್ಕೊಂಡು ಆಮೇಲೆ ತಪ್ಪು ಹಾಕಿದರೆ ನಾವು ಲಿಸ್ಟಿಂದ ಹೊರಗೆ ಬೀಳ್ತೀವಿ ಅಂತ ಬಂದದ್ದು. ಸೊ ಆಪ್ಷನ್ ಎ ವಿಧಿ 82 ಡಿಲಿಮಿಟೇಷನ್ ಆ್ಯಕ್ಟ್ಸ್. ವಿಧಿ 170 ವಿಧಾನಸಭೆಗಳ ರಚನೆ. ವಿಧಿ 324 ಚುನಾವಣಾ ಆಯೋಗ. ವಿಧಿ 370 ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ. ಇದರಲ್ಲಿ ಆಪ್ಷನ್ ಎ ಡಿಲಿಮಿಟೇಷನ್ ಆ್ಯಕ್ಟ್ಸ್ ಬರುತ್ತೆ. ಕ್ಷೇತ್ರ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೊಳಿಸುತ್ತದೆ ಅಂದರೆ ಡಿಲಿಮಿಟೇಷನ್ 82 ಮೇ ಬಿ. ಎಸ್, ರೈಟ್. ಆಪ್ಷನ್ ಎ ವಿಧಿ 82 ಕೇಂದ್ರ ಕ್ಷೇತ್ರ ಪುನರ್ವಿಂಗಡಣೆ. ಕೇಂದ್ರ ಮಟ್ಟದಲ್ಲಿ ವಿಧಿ 82ರ ಪ್ರಕಾರ ಹಾಗೂ ರಾಜ್ಯ ಮಟ್ಟದಲ್ಲಿ ವಿಧಿ 170ರ ಅಡಿಯಲ್ಲಿ ಕ್ಷೇತ್ರ ಮರು ಹಂಚಿಕೆ ಮಾಡಲಾಗುತ್ತದೆ. ರಾಜ್ಯದಲ್ಲಿ 170 ಆದರೆ ಕೇಂದ್ರದಲ್ಲಿ 82ನೇ ವಿಧಿ. ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ಡಿಲಿಮಿಟೇಷನ್ ಕಮಿಷನ್ ನೇರವಾಗಿ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಈ ಆಯೋಗವನ್ನು ನೇಮಿಸೋರು ಯಾರು? ರಾಷ್ಟ್ರಪತಿಗಳು. ಈ ಆಯೋಗ ಹೊರಡಿಸುವ ಆದೇಶಗಳನ್ನು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅಂದರೆ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡುವಂತಿಲ್ಲ. ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆಯಿತಾ? ಯಾವ ವಿಧಿ ಪ್ರಕಾರ? 82ನೇ ವಿಧಿ ಪ್ರಕಾರ. ಇಲ್ಲಿ 170ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರಕ್ಕೆ. 2026ರ ನಂತರ ದೇಶಾದ್ಯಂತ ಹೊಸ ಜನಗಣತಿ ಆಧಾರದ ಮೇಲೆ ಲೋಕಸಭಾ ಸೀಟುಗಳ ಮರು ಹಂಚಿಕೆಗೆ ಇದು ಅತ್ಯಂತ ಮಹತ್ವದ ವಿಷಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿಗಳನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವನ್ನು ಮೊದಲ ಬಾರಿಗೆ ಎಲ್ಲಿ ಮಂಡಿಸಲಾಗುತ್ತದೆ? ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಮಾತ್ರ, ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು, ಡಿ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಮಾತ್ರ. ಆಪ್ಷನ್ ಬಿ ಓನ್ಲಿ ರಾಜ್ಯಸಭೆ. ನೆನಪಿರಲಿ, ಓನ್ಲಿ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಲು ಅಧಿಕಾರ ಇದೆ. ಉಪರಾಷ್ಟ್ರಪತಿಗಳು ಸಂವಿಧಾನದ 64 ಮತ್ತು 89ನೇ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಎಷ್ಟರದು? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ವಿಧಿ 64 ಮತ್ತು 89ರ ಪ್ರಕಾರ ಇವರನ್ನು ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ರಾಜ್ಯಸಭೆಯಲ್ಲಿ ಮಾತ್ರವೇ ಪ್ರಸ್ತಾಪಿಸಬೇಕು. ರಾಜ್ಯಸಭೆಯಲ್ಲಿ ಮಾತ್ರ ಪ್ರಸ್ತಾಪ ಮಾಡಬೇಕು. ರಾಜ್ಯಸಭೆಯು ತನ್ನ ಅಂದಿನ ಒಟ್ಟು ಸದಸ್ಯರ ಪರಿಣಾಮಕಾರಿ ಬಹುಮತದೊಂದಿಗೆ ಎಫೆಕ್ಟಿವ್ ಮೆಜಾರಿಟಿ ಅಂಗೀಕರಿಸಿ ಲೋಕಸಭೆಗೆ ಒಪ್ಪಿಗೆ ಪಡೆಯಬೇಕು. ರಾಜ್ಯಸಭೆ ಮೆಜಾರಿಟಿಯನ್ನು ತೋರಿಸ್ಬಿಟ್ಟು ಲೋಕಸಭೆ ಒಪ್ಪಿಗೆಯನ್ನು ಪಡೆಯಲೇಬೇಕು. ಇಂತಹ ನಿರ್ಣಯ ತರುವ ಮುನ್ನ ರಾಷ್ಟ್ರಪತಿಗಳಿಗೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡುವುದು ಸಾಂವಿಧಾನಿಕವಾಗಿ ಕಡ್ಡಾಯವಾಗಿರುತ್ತೆ. 14 ದಿನ ಮುಂಚಿತವಾಗಿ ಯಾರಿಗೆ? ಉಪರಾಷ್ಟ್ರಪತಿಗಳಿಗೆ ನೋಟಿಸ್ ನೀಡಬೇಕು. ನೆಕ್ಸ್ಟ್,
ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿಯ ಕೊಲಿಜಿಯಂ ವ್ಯವಸ್ಥೆಯು ಯಾವ ಮಹತ್ವದ ಪ್ರಕರಣದ ತೀರ್ಪಿನ ಮೂಲಕ ಜಾರಿಗೆ ಬಂದಿತು? ಕೊಲಿಜಿಯಂ ವ್ಯವಸ್ಥೆ ಯಾವ ಪ್ರಕರಣದ ತೀರ್ಪಿನ ಮೂಲಕ ಜಾರಿಗೆ ಬಂದಿದೆ ಅಂದರೆ ಪ್ರಥಮ ನ್ಯಾಯಾಧೀಶರ ಪ್ರಕರಣ 1982, ದ್ವಿತೀಯ ನ್ಯಾಯಾಧೀಶರ ಪ್ರಕರಣ 1993, ತೃತೀಯ ನ್ಯಾಯಾಧೀಶರ ಪ್ರಕರಣ 1998, ಕೇಶವಾನಂದ ಭಾರತಿ ಪ್ರಕರಣ 1973. ಕೊಲಿಜಿಯಂ ವ್ಯವಸ್ಥೆ ಜಾರಿಗೆ ತಂದ ಪ್ರಕರಣ ಯಾವುದಂದರೆ ಅದೇ ದ್ವಿತೀಯ ನ್ಯಾಯಾಧೀಶರ ಪ್ರಕರಣ 1993. ದ್ವಿತೀಯ ನ್ಯಾಯಾಧೀಶರ ಪ್ರಕರಣ ಇಂಪಾರ್ಟೆಂಟ್ ಕ್ವಶನ್ ಬರಬಹುದು ಎಕ್ಸಾಮಲ್ಲಿ. ಕ್ವಶನ್ನ ಬರ್ತಾ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಮಾಡ್ತವ್ರೆ. ಆಮೇಲೆ ತುಂಬ ಸ್ಟೇಟ್ಮೆಂಟ್ ಬೇಸ್ಡ್ ಆಮೇಲೆ ಅಪ್ಲೈಡ್ ಕ್ವಶನ್ಗಳನ್ನು ಜಾಸ್ತಿ ಕೇಳ್ತಿದ್ದಾರೆ. ಸೊ ನೀವು ಈ ಥರ ಕ್ವಶನ್ಗಳನ್ನು ಓದಿದರೆ ಮಾತ್ರ ಸರ್ವೇ ಆಗಲಿಕ್ಕೆ ಇಲ್ಲಾಂದರೆ ಆಗೋಕ್ಕಾಗಲ್ಲ. ಸೊ ದ್ವಿತೀಯ ನ್ಯಾಯಾಧೀಶರ ಪ್ರಕರಣ 1993. 1993ರ ಸೆಕೆಂಡ್ ಜಡ್ಜಸ್ ಕೇಸ್ನಲ್ಲಿ ನ್ಯಾಯಾಧೀಶರ ನೇಮಕಕ್ಕೆ ಕೊಲಿಜಿಯಂ ವ್ಯವಸ್ಥೆಯನ್ನು ಆರಂಭಿಸಲಾಯಿತು. 1998ರ ತೃತೀಯ ಜಡ್ಜಸ್ ಪ್ರಕರಣದಲ್ಲಿ ಕೊಲಿಜಿಯಮನ್ನು CJI ಮತ್ತು 4 ಹಿರಿಯ ನ್ಯಾಯಾಧೀಶರಿಗೆ 1+4 ವಿಸ್ತರಿಸಲಾಯಿತು. ಕೊಲಿಜಿಯಂ ವ್ಯವಸ್ಥೆಯು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದು ಸಂಪೂರ್ಣವಾಗಿ ನ್ಯಾಯಾಂಗ ತೀರ್ಪುಗಳ ಮೂಲಕ ಜಾರಿಯಾಗಿದೆ. ನ್ಯಾಯಾಂಗದ ತೀರ್ಪುಗಳ ಮೂಲಕ ಇದು ಜಾರಿಯಾಗಿರ್ತಕ್ಕಂಥದ್ದು. 2015ರಲ್ಲಿ ತರಲಾಗಿದ್ದ ಸಂವಿಧಾನದ 99ನೇ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಹಳೆಯ ಕೊಲಿಜಿಯಮನ್ನೇ ಉಳಿಸಿಕೊಂಡಿದೆ. 99ನೇ ತಿದ್ದುಪಡಿ ಮಾಡಿ ಸುಪ್ರೀಂ ಕೋರ್ಟ್ ರದ್ದುಪಡಿಸಿ ಹಳೆಯ ಕೊಲಿಜಿಯಮನ್ನೇ ಇರಿಸಿಕೊಂಡಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೇವಲ ಕಾನೂನಾತ್ಮಕ ಹಕ್ಕಲ್ಲದೆ ಮಾನವ ಹಕ್ಕು ಎಂದು ತೀರ್ಪು ನೀಡಿದ ಆಸ್ತಿಯ ಹಕ್ಕು ಪ್ರಸ್ತುತ ಸಂವಿಧಾನದ ಯಾವ ವಿಧಿಯಲ್ಲಿ ಬರುತ್ತದೆ? ಇದು ಕೇವಲ ಕಾನೂನಾತ್ಮಕ ಹಕ್ಕಲ್ಲದೆ ಮಾನವ ಹಕ್ಕು ಎಂದು ತೀರ್ಪು ನೀಡಿದ ಆಸ್ತಿಯ ಹಕ್ಕು. ರೀಸೆಂಟಾಗಿ ಇದು ತೀರ್ಪು ಬಂದಿದೆ. ಅದಕ್ಕೆ ಪ್ರಸ್ತುತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂದರೆ 300A. ಯಾವುದು? 300A ಕಾನೂನುಬದ್ಧ ಆಸ್ತಿಯ ಹಕ್ಕು. ಮೂಲ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು 19(1) ಸಬ್ ಕ್ಲಾಸ್ F ಮತ್ತು ವಿಧಿ 31ರ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿತ್ತು. ಆದರೆ ಇದನ್ನು ತೆಗೆದು 300Aನಲ್ಲಿ ಸೇರಿಸಲಾಗಿದೆ. 1978ರ 44ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮೂಲಕ ಇದನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಯಾವ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಯಿತು ಅಂದರೆ 1978ರ 44ನೇ ತಿದ್ದುಪಡಿ ಮೂಲಕ. ಪ್ರಸ್ತುತ ಇದನ್ನು ಭಾಗ 12ರ ವಿಧಿ 300A ಭಾಗ 12ರ 300A ಅಡಿಯಲ್ಲಿ ಸಂವಿಧಾನಾತ್ಮಕ ಅಥವಾ ಶಾಸನಬದ್ಧ ಹಕ್ಕಾಗಿ ಇರಿಸಲಾಗಿದೆ. ಇದು ಕ್ವಶನ್ ಅಂತೂ ತುಂಬ ಸರಿ ರಿಪೀಟ್ ಆಗಿದೆ. ಇದನ್ನು ತಿರ್ಗಾ ಮುರುಗಾ ಕೇಳ್ತಾರೆ, ಅಪ್ಲೈಡ್ ಮಾಡಿ ಕೇಳ್ತಾ ಇರ್ತಾರೆ. ಅಲ್ಲೇ ಸ್ವಲ್ಪ ನೀಟಾಗಿ ನೋಡ್ಕೊಂಬಿಡಿ. ಇತ್ತೀಚಿನ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಆಸ್ತಿಯ ಹಕ್ಕನ್ನು ಕೇವಲ ಕಾನೂನಿನ ಹಕ್ಕಲ್ಲದೆ ಒಂದು ಮಾನವ ಹಕ್ಕು, ಹ್ಯೂಮನ್ ರೈಟ್ ಎಂದು ಕರೆದಿದೆ. ರೀಸೆಂಟಾಗಿ ಒಂದು ತೀರ್ಪು ಬಂದಿದೆ. ಇದು ಕೇವಲ ಕಾನೂನಿನ ಹಕ್ಕಲ್ಲ, ಇದು ಮಾನವ ಹಕ್ಕು, ಹ್ಯೂಮನ್ ರೈಟ್ ಅಂತ ತೀರ್ಪು ನೀಡಿದೆ. ಅದಕ್ಕೆ ಬರಬಹುದು. ನೆಕ್ಸ್ಟ್, ಯಾವ ರೀತಿಯ ಮಸೂದೆಗಳು ಉಭಯ ಸದನದಲ್ಲಿ ಭಿನ್ನಾಭಿಪ್ರಾಯಕ್ಕೊಳಗಾದಾಗ ಸಂವಿಧಾನದ ವಿಧಿ 108ರ ಅಡಿಯಲ್ಲಿ ಜಂಟಿ ಅಧಿವೇಶನ ಕರೆಯಲು ಅವಕಾಶವಿರುವುದಿಲ್ಲ? ಸಾಮಾನ್ಯ ಮಸೂದೆಗಳು, ಧನ ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆಗಳು, ಹಣಕಾಸು ಮಸೂದೆಗಳು. ಮೇಲಿನ ಯಾವುದೇ ಮಸೂದೆಗೂ ಜಂಟಿ ಅಧಿವೇಶನ ಸಾಧ್ಯವಿಲ್ಲ. ಆನ್ಸರ್ ಬಿ, ಧನ ಮಸೂದೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆಗಳು. ಸಂವಿಧಾನ ತಿದ್ದುಪಡಿ ಮಸೂದೆ, ಹಣಕಾಸು ಮಸೂದೆಗೆ ಕರೆಯಲು ಅಧಿಕಾರ ಇರುವುದಿಲ್ಲ. ಮನಿ ಬಿಲ್ 110 ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆ ಆರ್ಟಿಕಲ್ 368
ಯಾವುದೇ ಜಂಟಿ ಅಧಿವೇಶನಕ್ಕೆ ಅವಕಾಶವಿರುವುದಿಲ್ಲ. ಜಂಟಿ ಅಧಿವೇಶನವನ್ನು ಕರೆಯುವ ಜವಾಬ್ದಾರಿಯನ್ನು ಸಂವಿಧಾನವು ರಾಷ್ಟ್ರಪತಿಗಳಿಗೆ ನೀಡಿದೆ. ಯಾವ ವಿಧಿಯ ಪ್ರಕಾರ? 108 ಆಂಬ್ಯುಲೆನ್ಸ್ ನೆನಪಿಡಲಿ. ಜಂಟಿ ಅಧಿವೇಶನ 108. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸುತ್ತಾರೆ. ಅವರು ಅಲಭ್ಯರಾಗಿದ್ದಲ್ಲಿ ಲೋಕಸಭೆಯ ಉಪಸ್ಪೀಕರ್ ವಹಿಸಲು ಅವಕಾಶವಿರುತ್ತದೆ. ರಾಜ್ಯಸಭೆಯ ಚೇರ್ಮನ್ ಉಪರಾಷ್ಟ್ರಪತಿಯವರು, ಅಂದರೆ ಯಾವಾಗಲೂ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ. ಅವರು ಸಂಸತ್ತಿನ ಉಭಯ ಸದನಗಳ ಸದಸ್ಯರಲ್ಲದ ಕಾರಣ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಲು ಅನರ್ಹರಾಗಿರುತ್ತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ. ರಾಜ್ಯಸಭೆಯ ಚೇರ್ಮನ್ ಉಪರಾಷ್ಟ್ರಪತಿಯವರು ಸಂಸತ್ತಿನ ಉಭಯ ಸದನಗಳ ಸದಸ್ಯರಲ್ಲದ ಕಾರಣ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಲು ಅನರ್ಹರಾಗಿರುತ್ತಾರೆ. ಅದಕ್ಕೆ ಲೋಕಸಭೆ ಸ್ಪೀಕರ್ಗಳಿಗೆ ಕೊಡ್ತಕ್ಕಂಥದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚೆಚ್ಚು ವಿಡಿಯೋಗಳನ್ನು ನಾವು ನಮ್ಮ ಚಾನಲಲ್ಲಿ ತರುವ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜಾಸ್ತಿ ಜನಕ್ಕೆ ರೀಚ್ ಆಗಲಿ.